staff canteen as well. Feel free. ದಕ್ಷಿಣ ಕೊರಿಯಾ ಮೂಲದ ಮಷಿನ್ ಟೂಲ್ ತಯಾರಿಕಾ ಕ್ಷೇತ್ರದ ದಿಗ್ಗಜ ಕಂಪನಿ ಡಿಎನ್ ಸೊಲ್ಯೂಷನ್ಸ್ ದೇವನಹಳ್ಳಿ ತಾಲೂಕಿನ ಕುಂದಣ ಸಾಮಾನ್ಯ ಕೈಗಾರಿಕಾ ಪ್ರದೇಶದಲ್ಲಿ 600 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ತಯಾರಿಕೆ ಹಾಗೂ ಸಂಶೋಧನೆ ಮತ್ತು ಅಭಿವೃದ್ಧಿ ಘಟಕಕ್ಕೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಬುಧವಾರ ಚಾಲನೆ ನೀಡಿದರು. 2 ವರ್ಷಗಳ ಹಿಂದೆ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಡಿಎನ್ ಸೊಲ್ಯೂಷನ್ಸ್ ಜೊತೆ ಮಾಡಿಕೊಂಡಿದ್ದ ಒಡಂಬಡಿಕೆ ಇದೀಗ ಅಲ್ಪಾವಧಿಯಲ್ಲಿ ಕಾರ್ಯರೂಪಕ್ಕೆ ಬಂದಿರುವುದು ವಿಶೇಷವಾಗಿದೆ. ತಯಾರಿಕೆ ಹಾಗೂ R&D ಘಟಕಗಳು ಒಂದೇ ಸ್ಥಳದಲ್ಲಿ ನಿರ್ಮಾಣಗೊಂಡಿರುವುದರಿಂದ ಯೋಜನೆಯ ಮತ್ತೊಂದು ವಿಶೇಷತೆಯಾಗಿದೆ ಎಂದು ಸಚಿವರು ಹೇಳಿದರು. ಕರ್ನಾಟಕವು ಸೇವಾಧಾರಿತ ಆರ್ಥಿಕತೆಯಿಂದ ಉತ್ಪಾದನಾ ಆಧಾರಿತ ಆರ್ಥಿಕತೆಯತ್ತ ರೂಪಾಂತರಗೊಳ್ಳುತ್ತಿರುವ ಸಂಕ್ರಮಣ ಹಂತದಲ್ಲಿದೆ. ಆಟೋಮೊಬೈಲ್, ಹೆವಿ ಇಂಜಿನಿಯರಿಂಗ್, ಏರೋಸ್ಪೇಸ್, ರಕ್ಷಣೋದ್ಯಮ ಹಾಗೂ ಪ್ರಿಸಿಷನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೇರಿದಂತೆ ವಿವಿಧ ಉತ್ಪಾದನಾ ಕ್ಷೇತ್ರಗಳಲ್ಲಿ ಮಷಿನ್ ಟೂಲ್ಸ್ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ. ಹೀಗಾಗಿ ಈ ರೀತಿಯ ಬಂಡವಾಳ ಹೂಡಿಕೆಗಳಿಗೆ ಸರ್ಕಾರದ ಆದ್ಯತೆ ನೀಡುತ್ತಿದೆ ಎಂದು ಎಂಬಿ ಪಾಟೀಲ್ ತಿಳಿಸಿದರು. ಡಿಎನ್ ಸೊಲ್ಯೂಷನ್ಸ್ ಏನು ಕೊರಿಯನ್ ಕಂಪನಿ ಇದೆ, ಇದು ಮಷಿನ್ ಟೂಲ್ಸ್ನಲ್ಲಿ ಜಾಗತಿಕ ನಂಬರ್ 2 ಆಗಿದ್ದಾರೆ. 2ನೇ ಸ್ಥಾನ ಇದು. ಅವರು ಸೌತ್ ಕೊರಿಯಾ ನಂತರ ಇವತ್ತು ಪ್ರಥಮ ಫ್ಯಾಕ್ಟ್ರಿ ಇವತ್ತು ದಿವಸ ಜಗತ್ತಿನಲ್ಲಿ ಇವತ್ತು ಬ್ಯಾಂಗ್ಳೂರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಕರ್ನಾಟಕವನ್ನು ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಅವರ ಒಂದು ಉತ್ಕೃಷ್ಟತೆ ಇವತ್ತು ಏರೋಸ್ಪೇಸ್ನಲ್ಲಿರ್ಬೋದು, ಆಟೋಮೊಬೈಲ್ನಲ್ಲಿರ್ಬೋದು, ಈ ಇದರಲ್ಲಿ ಎಲ್ಲದರಲ್ಲಿ ಭಾಳ ಜಗತ್ತಿನಲ್ಲಿ ಶ್ರೇಷ್ಠವಾದಂಥದ್ದು. ಏರೋಸ್ಪೇಸ್ ಕಂಪನೀಸ್ ತೊಗೊಂಡಿದ್ದಾರೆ, ಎಲೆಕ್ಟ್ರಾನಿಕ್ಸ್ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ದವರು ಎಕ್ವಿಪ್ಮೆಂಟ್ಸ್ ತೊಗೊಂಡಿದ್ದಾರೆ, ಆಟೋಮೊಬೈಲ್ದವ್ರು ತೊಗೊಂಡಿದ್ದಾರೆ. ಹೀಗೆ ಭಾಳ ದೊಡ್ಡ ಕಂಪನಿ ಇದು. 2 ವರ್ಷದಲ್ಲಿ ಇವತ್ತು ದಿವಸ ನಾವು ಸೌತ್ ಕೊರಿಯಾಕ್ಕೆ ಹೋಗಿದಾಗ ಅವ್ರನ್ನ ಇನ್ವೈಟ್ ಮಾಡಿದ್ವಿ, ಬನ್ನಿ ನೀವು ಕರ್ನಾಟಕಕ್ಕೆ ಬನ್ನಿ ಅಂತೇಳಿ. ಅವರು ಬಂದು 2 ವರ್ಷದಲ್ಲಿ ಇವತ್ತು ದಿವಸ ಫ್ಯಾಕ್ಟ್ರಿನ ಸೆಟಪ್ ಮಾಡಿದ್ದಾರೆ. ಈಗಾಗಲೇ 8,000 ಮಷಿನ್ಸ್ ಇವತ್ತು ದಿವಸ ಎಲ್ಲ ಇಲ್ಲಿ ಕೂಡ ಇದ್ದಾರೆ. ಭಾಳ ಹೈ ಪ್ರಿಸಿಷನ್ ಎಕ್ವಿಪ್ಮೆಂಟ್ ಮಷಿನರಿ, ಮಷಿನ್ ಟೂಲ್ಸ್ನಲ್ಲಿ ಇವತ್ತು ದಿವಸ ಡಿಎನ್ ಸೊಲ್ಯೂಷನ್ ಇದೆ. ನಾವು ಅವ್ರನ್ನ ಇಲ್ಲಿ ನಾವು ಕರ್ನಾಟಕಕ್ಕೆ ಬಂದಿದ್ದು ನಮ್ಮ ಒಂದು ಕರ್ನಾಟಕಕ್ಕೆ ಒಂದು ಹೆಮ್ಮೆ ಅಂತ ಅನ್ಸೋಂಥದ್ದು ಮಾತ್ರ. ದೇಶದ ಒಟ್ಟಾರೆ ಮಷಿನ್ಸ್ ಟೂಲ್ ತಯಾರಿಕಾ ವಲಯಕ್ಕೆ ಕರ್ನಾಟಕ 52% ಕೊಡುಗೆ ನೀಡುತ್ತಿದೆ. ರಾಜ್ಯದಲ್ಲಿರುವ ಈ ಬಲಿಷ್ಠ ಕೈಗಾರಿಕಾ ಪರಿಸರ ಡಿಎನ್ ಸೊಲ್ಯೂಷನ್ಸ್ ಹೂಡಿಕೆಗೆ ಪ್ರಮುಖ ಕಾರಣವಾಗಿದೆ. ಜಪಾನ್ ಟೂಲ್ಸ್ ಪಾರ್ಕ್ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಕೊರಿಯಾ ದೇಶದ ಕಂಪನಿಗಳಿಗಾಗಿ ಪ್ರತ್ಯೇಕ ಕೈಗಾರಿಕಾ ಪಾರ್ಕ್ ಅಭಿವೃದ್ಧಿಪಡಿಸಲಾಗುವುದು. ತುಮಕೂರು ಸಮೀಪ ಸ್ಥಾಪಿಸಿರುವ ಜಪಾನ್ ಟೂಲ್ಸ್ ಕೈಗಾರಿಕಾ ಪಾರ್ಕ್ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದೇ ಮಾದರಿಯಲ್ಲಿ ಕೊರಿಯಾ ಕಂಪನಿಗಳಿಗಾಗಿ ಕೈಗಾರಿಕಾ ಪಾರ್ಕ್ ಅಭಿವೃದ್ಧಿಪಡಿಸುವ ಉದ್ದೇಶವಿದೆ. ಪಾರ್ಕ್ ಸ್ಥಾಪನೆಗೆ ಸೂಕ್ತ ಸ್ಥಳವನ್ನು ಮುಂದಿನ ದಿನಗಳಲ್ಲಿ ಅಂತಿಮಗೊಳಿಸಲಾಗುವುದು ಎಂದು ಸಚಿವರು ಹೇಳಿದರು. ಇದೇ ವೇಳೆ ಡಿಎನ್ ಸೊಲ್ಯೂಷನ್ಸ್ ಕಂಪನಿಯ ಅಧ್ಯಕ್ಷ ಓನ್ ಜಾಂಗ್ ಕೇಮ್ ಸಂಸ್ಥೆಯ ಬೆಳವಣಿಗೆಯ ಹಾದಿ ಕುರಿತು ಪ್ರಾತ್ಯಕ್ಷಿಕೆ ಮೂಲಕ ವಿವರಿಸಿದರು. 2035ರ ವೇಳೆಗೆ ಭಾರತದಲ್ಲಿ ಮಷಿನ್ಸ್ ಟೂಲ್ಸ್ ಉತ್ಪಾದನಾ ಕ್ಷೇತ್ರದಲ್ಲಿ ಮೊದಲ ಸ್ಥಾನಕ್ಕೆ ಏರುವ ಗುರಿ ಹೊಂದಿದ್ದು, ಈ ನಿಟ್ಟಿನಲ್ಲಿ ಸಂಸ್ಥೆ ನಿರಂತರವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಹೇಳಿದರು. ಈ ವೇಳೆ ಕೈಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಸ್ ಸೆಲ್ವಕುಮಾರ್, ಕ್ರಾಫ್ಟ್ ಮ್ಯಾನ್ ಆಟೋಮೇಷನ್ ಅಧ್ಯಕ್ಷ ಶ್ರೀನಿವಾಸ್ ರವಿ, ಸಫ್ರಾನ್ ಏರ್ ಕ್ರಾಫ್ಟ್ ಎಂಜಿನ್ ವ್ಯವಸ್ಥಾಪಕ ನಿರ್ದೇಶಕ ಅಶುತೋಷ್ ಕುಮಾರ್, ಫಾನೋ ಕಾರ್ಪೊರೇಷನ್ ಅಧ್ಯಕ್ಷ ಕುಂಜೈ ಯಮಗುಜಿ, ಉದ್ಯೋಗ ಮಿತ್ರ ವ್ಯವಸ್ಥಾಪಕ ನಿರ್ದೇಶಕ ದೊಡ್ಡ ಬಸವರಾಜು ಉಪಸ್ಥಿತರಿದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.